ಗೀತಾ ಮೂವರು ಫ್ರೆಂಡ್ಸ್ ಇದ್ರಂತ. ಮೂವರು ಗೆಳತಿಯರು ಏನು ಮಾಡಿದ್ರು ಅಂದ್ರೆ ಒಂದು ಪ್ರವಾಸಕ್ಕೆ, ಒಂದು ತೋಟಕ್ಕೆ ಪ್ರವಾಸಕ್ಕೆ ಹೋದ್ರಂತ. ಎಲ್ಲಿಗೆ ಹೋದ್ರೆ ಹೇಳ್ರಿ ಮಕ್ಕಳ? ಪ್ರವಾಸಕ್ಕೆ ಎಲ್ಲಿಗೆ ಹೋದ್ರ ಅವರು? ತೋಟಕ್ಕೆ ಹೋದ್ರೆ ಏನು ಮಾಡ್ತಾರೆ, ಹಿಂಗೆಲ್ಲ ತೋಟ ಸುತ್ತಾಡ್ಕ ಅಂತ ಎಲ್ಲ ಹಿಂಗೆಲ್ಲ ತೋಟ ಅಂದಿಂದ ಅಲ್ಲಿ ಹಣ್ಣಿನ ಗಿಡ, ಹೂವಿನ ಗಿಡ ಮತ್ತು ಅಲ್ಲೆಲ್ಲ ಚೆನ್ನ ಗಿಡ ಇರ್ತಾವೆ, ಎಲ್ಲ ಸುತ್ತಾಡಿದ್ರಂತ. ಅಲ್ಲೆಲ್ಲ ಕಡೆಗೆ ಸುತ್ತಾಡಿಗೆ ಸುಸ್ತಾಯ್ತಂತ. ಏನಾಯ್ತು ಅವ್ರಿಗೆ? ಆಗ ಸುಸ್ತಾದಾಗ ಏನು ಮಾಡ್ತಾರೆ, ಒಂದು ಗಿಡದ ಬುಡಕ್ಕೆ ಬಂದು ಕೂಡ್ತಾರೆ. ಕುಂತಾಗ ಏನು ಮಾಡ್ತಾಳಂತ, ಈ ರಾಧಾ ಇರ್ತಾಳಲ್ಲ, ರಾಧಾ ನಾನು ಉಪ್ಪಿಟ್ಟು ತಂದೀನಿ ಬರೀ ತಿನ್ನಮ್ರಿ ಅಂತ ಕರಿತಾಳ. ಆಗ ಉಪ್ಪಿಟ್ಟು ತೊಗೊರಿತೀನಿ ಅಂತ ಕೊಡ್ತಾಳ. ಅದಕ್ಕೇನಂದ್ರೆ ಉಪ್ಪೇ ಆಗಿರಲ್ಲ, ಉಪ್ಪಿಟ್ಟಿಗೆ ಏನಾಗಿರಲ್ಲ, ಉಪ್ಪಾಗಿರಲ್ಲ. ಅಯ್ಯೋ ಏನೇ ರಾಧಾ ಇದಕ್ಕೆ ಉಪ್ಪೇ ಆಗಿಲ್ಲಲ್ಲ ಅಂತ ಕೇಳ್ತಾಳೆ. ಆಗ ಯಾರು ಕೇಳ್ತಾರೆ ಅಂದ್ರೆ ಸುಮಾ ಕೇಳ್ತಾಳೆ ರಾಧಾಗ. ರಾಧಾ ಉಪ್ಪಿಟ್ಟು ಮಾಡ್ಕೊಂಬಂದಾಳ, ನಿಮ್ಮಮ್ಮ ಉಪ್ಪಿಟ್ಟು ಕಟ್ಟಾಳ ಅಂದಿದ್ದಿ, ಇದಕ್ಕೆ ಉಪ್ಪು ಆಗಿಲ್ಲಲ್ಲ ಅಂದಳ. ಅಯ್ಯೋ ನಮ್ಮಮ್ಮ ಅರ್ಜೆಂಟ್ನಾಗ ಮಾಡಿಕೊಟ್ಟಾಳ, ಇರ್ಲಿ ಬಿಡೆ ಅಂಥೇಳಿ ಸುಮ ಏನಂತಾಳ, ಓಲ್ ಬಿಡು ಯಾಕಿರ್ಲಕ್ಕ, ಉಪ್ಪಿರ್ಲಾರ್ದು ಅಡುಗೆ ರುಚಿ ಆಗಲ್ಲ ಅಂತ ಗೀತಾ ಹೇಳ್ತಾಳ. ಆಗ ರಾಧಾ ನಮ್ಮಮ್ಮ ಅವಸರದಲ್ಲಿ ಮರ್ತಿರ್ಬೇಕು ಅಂದಂತ ಹೇಳ್ತಾಳ. ಆಗ ಸುಮನ್ ತಾಯಿ ಇರ್ತಾಳಲ್ಲ, ಸುಮ ಏನಂತ, ಚಿತ್ರಾನ್ನ ತಂದು ನಾನು ತೊಗೋರೆ ತಿನ್ನು ಅಂತ ಸುಮ ಕೊಡ್ತಾಳೆ. ಸುಮ ಚಿತ್ರಾನ್ನ ತಂದಿರ್ತಾಳಲ್ಲ, ಅದಕ್ಕೆ ಅವ್ರು ಏನಂತಾರೆ, ರಾಧಾ ಗೀತಾ ಇರ್ತಾರಲ್ಲ, ಹೇಗೆ ಇದಕ್ಕೆ ಕಾರನೇ ಆಗಿಲ್ಲಲ್ಲೇ ಅಂತ ಕೇಳ್ತಾಳೆ. ಆಗ ಏನು ಹೇಳ್ತಾಳೆ, ಕಾರನೇ ಆಗಿಲ್ಲಲ್ಲ ಅಂತ ಹೇಳಿದಾಗ ಗೀತಾ ಏನು ಮಾಡ್ತಾಳೆ, ಓ ಹೌದಲ್ಲ ನಮ್ಮಮ್ಮ ಏನೋ ಅವಸರದಾಗ ಮರ್ತಿರ್ಬೇಕು ಬಿಡು ಅಂತೇಳಿ ಸುಮ್ಮತ್ತಾಳೆ. ಇನ್ಯಾರು ಉಳಿದ್ರೆ ಗೀತಾ ಉಳಿದ್ರಲ್ಲ, ಆಕೆ ಏನು ಮಾಡ್ತಾಳೆ, ಸಾರು ತಗೋ ಅಂತ ಸಾರು ಕೊಡ್ತಾಳೆ. ಅದಕ್ಕೆ ಏನಾಗಿರಲ್ಲ, ಹುಳಿ ಆಗಿರಲ್ಲ. ಸಾರಿಗೆ ಹುಳಿ ಇದ್ರೇ ಚೆನ್ನಾಗಿರ್ತದಿಲ್ಲ, ಹುಣಸೆ ಹಣ್ಣು ಹಾಕಿ ಹುಳಿ ಹಾಕಿದರೆ ಚೆನ್ನಾಗಿರ್ತದಿಲ್ಲ. ಹಂಗಾಗಿ ಸಾರು ತಗೋ ಅಂತಗೇರಿ ಹಾಕಕ್ಕೆ ಕೊಡ್ತಾಳೆ. ಅಯ್ಯೋ ರಾಧಾ ಈ ಸಾರಿಗೆ ಹುಳಿನೇ ಆಗಿಲ್ಲಲ್ಲ ಅಂತಾಳೆ. ಹೌದಾ, ಎಲ್ಲ ಅವಸರದಾಗ ಮರ್ತಿರ್ಬೇಕು ಬಿಡು ಅಂತೇಳಿ ಅಂತಗೇರಿ ಇವ್ರು ಏನು ಮಾಡ್ತಾರೆ, ಮೂವರು ಉಪ್ಪಿಟ್ಟಿಗೆ ಉಪ್ಪು ಖಾರ ಹುಳಿ ಮೂರಿದ್ರೇ ರುಚಿ ಇರ್ತದಿಲ್ಲ. ಉಪ್ಪಿಟ್ಟಕ್ಕೆ ಏನಾಗಿದ್ದಿಲ್ಲ, ಉಪ್ಪು ಆಗಿದ್ದಿಲ್ಲ. ಚಿತ್ರಾನ್ನಕ್ಕೆ ಏನಾಗಿದ್ದಿಲ್ಲ, ಖಾರ. ಸಾರಿಗೆ ಏನಾಗಿದ್ದಿಲ್ಲ, ಹುಳಿ ಆಗಿಲ್ಲ. ಇವು ಮೂರು ಇದ್ರೇ ಊಟಕ್ಕೆ ರುಚಿ ಅಂತೇಳಿ ಅರ್ಥ ಮಾಡ್ಕೊಂಡು ಪ್ರವಾಸದಿಂದ ಎದ್ದು ಮನೆಗೆ ಹೋದ್ರ ಅಂತವ್ರು.